ನಮಸ್ಕಾರ ಜಾಣರೇ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡ್ರಮ್ಮ, ನೋ ಫೇಕ್ ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ದರಿಂದ ವಿದ್ಯಾರ್ಥಿಗಳು ಯಾವ ಥರ ಪ್ರತಿಭಟನೆ ಮಾಡಿದರು ಅಂತ ನಿಮಗೆಲ್ಲ ಗೊತ್ತಿದೆ. ಆ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅಂದರೆ ಜನ್ಜಿಗಳ ಆಕ್ರೋಶ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ದೊಡ್ಡ ವ್ಯಕ್ತಿಗಳನ್ನು ಕೂಡ ಬೀಳಿಲ್ಲ, ಎಲ್ರಿಗೂ ಕೂಡ ಚೀಮಾರಿನ ಹಾಕಿದರು. ಆ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಯವರಿಗೂ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ರು ಅಂತಲೇ ಹೇಳ್ಬೋದಾಗಿದೆ. ಆ ಒಂದು ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಅಂದರೆ ಶಿಕ್ಷಣ ಅಧಿಕಾರಿಗಳು ರಾಜೀನಾಮೆ ಕೊಡಬೇಕು ಅಂತೇಳಿ ರಾಜೀನಾಮೆ ಕೊಡಿಸ್ಬಿಟ್ರು. ಯಾಕಂದರೆ ಜಂಜಿಗಳ ಆಕ್ರೋಶ ಆಗಿತ್ತು. ಯಾಕಂದರೆ ನೀಟ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದ್ರಿಂದ ಇವರು ರಾಜೀನಾಮೆ ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಡಿಸ್ಬಿಟ್ರು. ಹಾಗೂ ಜಂಜಿಗಳ ಒಂದು ಖುಷಿ ಹೇಳುತ್ತಿರೋದಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಮೋದಿಯವರು ಕೂಡ ಲೈವಿಗೆ ಬಂದಿರ್ತಾರೆ. ಲೈವಿಗೆ ಬಂದಾಗ ರಾತ್ರಿ ಸಮಯದಲ್ಲಿ ಜಂಜಿಗಳು ಆ ವಿಡಿಯೋ ನೋಡ್ತಾರೆ, ಮೋದಿಯವರ ಒಂದು ವಿಡಿಯೋನ. ಆಗ ಅವರನ್ನು ಚೀಮಾರಿ ಹಾಕ್ತಾರೆ. ಅದರಲ್ಲಿ ಹೆಣ್ಮಕ್ಳು ಕೂಡ ಮೋದಿಯವರಿಗೆ ಕೆಟ್ಟ ಪದಗಳಿಂದ ನಿಂದನೆ ಮಾಡ್ತಾರೆ. ಅವರ ಮನೆಯನ್ನು ಕೂಡ ಅಂದರೆ ಅವ್ರ ತಾಯಿಯನ್ನು ಕೂಡ ನಿಂದಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಇದನ್ನು ನೋಡಿರ್ತಕ್ಕಂಥ ಮೋದಿಜಿಯವರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿನ ಕೆಲವು ಯುವಕರು ಯುವತಿಯರು ಕೆಟ್ಟು ಹೋಗಿದ್ದಾರೆ, ಆದರೆ ಅವರು ನಮ್ಮ ಮಕ್ಕಳು. ಆ ಮಕ್ಕಳನ್ನು ಒಳ್ಳೆ ದಾರಿಗೆ ತರಬೇಕು. ಆ ದಾರಿಗೆ ತರುವುದು ಕಠಿಣವಾಗಿದೆ ಅಂತ ಹೇಳ್ತಾರೆ. ಅಂದರೆ ಮಕ್ಕಳಿಗೆ ಕೋರ್ಟ್ ಮುಖಾಂತರ ಅಥವಾ ಪೊಲೀಸ್ ಮುಖಾಂತರ ಶಿಕ್ಷೆ ಕೊಡಿಸ್ಬೋದಾಯಿತು, ಆದರೆ ಆ ಶಿಕ್ಷೆ ಬೇಡ, ಆದರೆ ಅವರನ್ನು ಉತ್ತಮ ದಾರಿಗೆ ತರಬೇಕು ಅಂತ ಹೇಳ್ತಾರೆ. ಅದೇ ಥರ ಕೂಡ ಒಂದು ಸಂದರ್ಭದಲ್ಲಿ ನಮ್ಮ ಬಾಯಿಯಲ್ಲಿ ಕೂಡ ಹಲ್ಲು ಹಾಗೂ ನಾಲಿಗೆ ನಮ್ಮ ದೇಹದ ಭಾಗಗಳಾಗಿರ್ತವೆ. ಕೆಲವೊಂದು ಸಲ ನಾಲಿಗೆ ಕಡ್ಕೊಂಡ್ಬಿಡ್ತೀವಿ, ಆದ ಕಾರಣ ಅದನ್ನ ಕಿತ್ತೊಗೆಯೋಕ್ಕಾಗಲ್ಲ. ಅದೇ ಥರ ಕೂಡ ನಮ್ಮ ದೇಶದಲ್ಲಿರತಕ್ಕಂಥ ಯುವಕರು ಕೆಟ್ಟ ಹಾದಿಯನ್ನೇ ಹಿಡಿದಿದ್ದಾರೆ. ಅವರನ್ನು ಸರಿದಾರಿಗೆ ತರಬೇಕಾಗಿದೆ, ಆದರೆ ಆ ಸರಿದಾರಿಗೆ ತರೋದು ಅತ್ಯಂತ ಕಠಿಣವಾದ ಕೆಲಸವಾಗಿದೆ ಅಂತ ಹೇಳ್ತಾರೆ. ಅದೇ ಥರ ಕೂಡ ನಾನು ಆ ವಿದ್ಯಾರ್ಥಿಗಳನ್ನು ಕ್ಷಮಿಸುತ್ತೇನೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ನಾನು ಅವ್ರ ಫ್ರೆಂಡ್ಸ್ ಈ ಥರ ಟ್ರೀಟ್ ಮಾಡ್ತೀನಿ, ಅವ್ರನ್ನೆಲ್ಲ ಕ್ಷಮಿಸ್ತೀನಿ ಅಂತಲೇ ಹೇಳಿದ್ದಾರೆ. ಆದರೆ ಇದು ಒಂದು ಪರೋಕ್ಷವಾಗಿ ಜಂಜಿಗಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ನಮ್ಮಿಂದ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸಿ ಅಂತಲೂ ಕೂಡ ರಿಪ್ಲೈ ಕೂಡ ಕೊಟ್ಟಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ. ಏನೇ ಇರಲಿ, ಆದರೆ ಪ್ರಧಾನಿಗಳನ್ನು ನಿಂದಿಸುವುದು ತಪ್ಪು ಅಂತಲೇ ಹೇಳ್ಬೋದಾಗಿದೆ. ನಾವು ಯುವಕರು ಸರಿಯಾದ ಮಾರ್ಗದಲ್ಲಿ ನಡೆದುಕೊಂಡು ಹೋಗಬೇಕು. ಇವತ್ತು ಕೂಡ ನರೇಂದ್ರ ಮೋದಿಯವರು ಮೈಸೂರಿಗೆ ಬರ್ತಾ ಇದ್ದಾರೆ. ಅಂದರೆ ನಮ್ಮ ನಿಮ್ಮೆಲ್ಲರೇ ಉಕ್ಕಿನ ಮನುಷ್ಯ ಅಂತ ಸ್ವಾಮಿ ವಿವೇಕಾನಂದನವರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಮೈಸೂರಿಗೆ ರಾಮಕೃಷ್ಣಾಶ್ರಮಕ್ಕೆ ಬರ್ತಿದ್ದಾರೆ. ಆಗ ಏನು ಮಾತಾಡ್ತಾರೆ ಅನ್ನೋದನ್ನು ನೋಡೋಣ. ಇದು ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡೋಣ, ನಾವು ಫಿಟ್ ಮಾಡಿ ರಿಯಾಲಿಟಿ. ಥ್ಯಾಂಕ್ ಯು.